ಜಿಲ್ಲಾ ಡಿಸಿಸಿ ಅಧ್ಯಕ್ಷ ಕುರ್ಚಿ ಏರ್ತಾರ ಅಸ್ಫಾಕ್ ಕುಮಟ್ಕಾರ್. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ರಾಜಕೀಯ ಅಂಗಳದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಮಹಾನಗರ ಜಿಲ್ಲಾ ಅಧ್ಯಕ್ಷ ಸ್ಥಾನದ ರೇಸ್ ದಿನೇ ದಿನೇ ರೋಚಕ ತಿರುವು ಪಡೆದುಕೊಳ್ಳುತ್ತಿದ್ದು, ಈ ಪಟ್ಟಿಯಲ್ಲಿ ಅಸ್ಫಾಕ್ ಕುಮಟ್ಕಾರ್ ಅವರ ಹೆಸರು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪಕ್ಷದ ಒಳ ವಲಯದಲ್ಲಿ ಅವರ ಹೆಸರು ಈಗ ಮುಂಚೂಣಿಯಲ್ಲಿದೆ ಎಂಬ ಮಾತುಗಳು ಜೋರಾಗಿ ಕೇಳಿಬರ್ತಿವೆ. ಮೊನ್ನೆ ನಗರಕ್ಕೆ ಭೇಟಿ ನೀಡಿದ ರಾಜ್ಯ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಭೇಟಿಯ ಬೆನ್ನಲ್ಲೇ ಈ ಚರ್ಚೆ ಮತ್ತಷ್ಟು ಕಾವೇರಿದೆ. ಹರಿಪ್ರಸಾದ್ ಸಮ್ಮುಖದಲ್ಲಿ ನಡೆದ ಸಭೆಗಳು, ನಾಯಕರು, ಕಾರ್ಯಕರ್ತರ ಚರ್ಚೆಗಳು ಮತ್ತು ಒಳ ರಾಜಕೀಯ ಲೆಕ್ಕಾಚಾರಗಳ ನಡುವೆ ಅಸ್ಫಾಕ್ ಕುಮಟ್ಕಾರ್ ಹೆಸರು ಹೆಚ್ಚು ಸದ್ದು ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೊಬ್ಬರ ಪ್ರಕಾರ ಅಸ್ಫಾಕ್ ಹೆಸರು ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ ಎನ್ನಲಾಗುತ್ತಿದೆ. ಅಧಿಕೃತ ಘೋಷಣೆ ಇನ್ನೂ ಹೊರಬಂದಿಲ್ಲವಾದರೂ ಕಾರ್ಯಕರ್ತರ ವಲಯದಲ್ಲಿ ಮುಂದಿನ ಸಾರಥಿ ಅಸ್ಫಾಕವೇ ಎಂಬ ಪ್ರಶ್ನೆ ಗಟ್ಟಿಯಾಗಿ ಕೇಳಿಬರ್ತಿದೆ. ಅಸ್ಫಾಕ್ ಕುಮಟ್ಕಾರ್ ಸಂಘಟನೆಗೆ ಹೊಸ ಚೈತನ್ಯ ತುಂಬಬಲ್ಲ ನಾಯಕ ಎಂಬ ಅಭಿಪ್ರಾಯವು ಪಕ್ಷದ ಒಂದು ವಲಯದಲ್ಲಿ ವ್ಯಕ್ತವಾಗ್ತಿದೆ. ಅವಳಿ ನಗರದ ರಾಜಕೀಯ ಸಮೀಕರಣ, ಸಮುದಾಯ ಸಮತೋಲನ ಮತ್ತು ಸಂಘಟನಾ ಹಿಡಿತ ಈ ಮೂರು ಅಂಶಗಳನ್ನು ಗಮನಿಸಿದರೆ ಅಸ್ಫಾಕ್ ಅವರಿಗೆ ಅವಕಾಶ ಸಿಗಬಹುದು ಎಂಬ ಲೆಕ್ಕಾಚಾರಗಳು ಜೋರಾಗಿವೆ. ಇನ್ನೊಂದೆಡೆ ಜಿಲ್ಲಾಧ್ಯಕ್ಷ ಗಾದಿಗೆ ಇನ್ನೂ ಕೆಲವು ಪ್ರಭಾವಿ ಹೆಸರುಗಳು ರೇಸ್ನಲ್ಲಿ ಇರುವುದರಿಂದ ಅಂತಿಮ ಕ್ಷಣದಲ್ಲಿ ಹೊಸ ತಿರುವು ಸಿಗುವ ಸಾಧ್ಯತೆಯನ್ನ ರಾಜಕೀಯ ವಿಶ್ಲೇಷಕರು ತಳ್ಳಿ ಹಾಕುತ್ತಿಲ್ಲ. ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ರಾಜಕೀಯ ವಲಯದಲ್ಲಿ ಈಗ ಒಂದೇ ಪ್ರಶ್ನೆ ಗಿರ್ಗಿಟಿ ಹೊಡೆಯುತ್ತಿದೆ. ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಮಣೆ ಹಾಕಲಿದೆ? ಅಸ್ಫಾಕ್ ಕುಮಟ್ಕಾರ್ ಕೈಗೆ ಮಹಾನಗರದ ಚುಕ್ಕಾಣಿ ಸಿಗುತ್ತದೆಯೇ? ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.